ವಾರ್ತೆಗೆ ಸ್ವಾಗತ. ನಾನು ರಮ್ಯಾ ಸತೀಶ್. ಇಂದಿನ ಮುಖ್ಯಾಂಶಗಳು: ರೈತರ ಪ್ರಮುಖ ಬೆಳೆಯಾಗಿರುವ ಮೆಕ್ಕೆಜೋಳಕ್ಕೆ ಬಿಳಿ ಸುಳಿ ರೋಗಬಾಧೆ. ತಾಲೂಕಿನ 1200 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದ ಮೆಕ್ಕೆಜೋಳ ನಷ್ಟ. ಹಾಳಾಗಿರುವ ಮೆಕ್ಕೆಜೋಳಕ್ಕೆ ಸರ್ಕಾರ ಪರಿಹಾರ ನೀಡಿ ರೈತರ ನೆರವಿಗೆ ನಿಲ್ಲಬೇಕೆಂದ ಶಾಸಕ ಸಿಎನ್ ಬಾಲಕೃಷ್ಣ ಅವರು ತಾಲೂಕಿನ ವಡರಹಳ್ಳಿ ಗ್ರಾಮದಲ್ಲಿ ರೋಗಪೀಡಿತ ಜೋಳ ವೀಕ್ಷಿಸಿ ಹೇಳಿಕೆ. ಜಿಲ್ಲೆ ತಾಲೂಕಿನಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ಪ್ರಕರಣಗಳು, ಭಯಭೀತರಾಗಿರುವ ಜನತೆ. ಜನರ ಆರೋಗ್ಯ ದೃಷ್ಟಿಯಿಂದ ಶೀಘ್ರ ಪಟ್ಟಣದಲ್ಲಿ ಮೆಗಾ ಹೃದ್ರೋಗ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸುವುದಾಗಿ ಹೇಳಿದ ಕ್ಷೇತ್ರದ ಶಾಸಕ ಬಾಲಕೃಷ್ಣ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆಚ್ಚುವರಿ ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ ವೇಳೆ ಹೇಳಿಕೆ. ಹಾಗೂ ತಾಲೂಕಿನ ಜನರ ಉತ್ತಮ ಆರೋಗ್ಯ, ಒತ್ತಡ ನಿವಾರಣೆಗಾಗಿ ಜುಲೈ 13ರ ಭಾನುವಾರದಂದು ಪಟ್ಟಣದ HNR ಕಲ್ಯಾಣ ಮಂಟಪದಲ್ಲಿ ಉಚಿತ ಧ್ಯಾನ ಶಿಬಿರ. ಬೆಳಗ್ಗೆ 8ರಿಂದ 1 ಗಂಟೆಯವರೆಗೂ ನಡೆಯುವ ಧ್ಯಾನ ಶಿಬಿರದಲ್ಲಿ ಎಲ್ಲರೂ ಭಾಗವಹಿಸಿ ಶಿಬಿರದ ಲಾಭ ಪಡೆಯುವಂತೆ ಕರೆ ಕೊಟ್ಟ ಶಾಸಕ ಬಾಲಕೃಷ್ಣ. ವಾರ್ತೆಗಳ ವಿವರ. ಚನ್ನರಾಯಪಟ್ಟಣ ತಾಲೂಕಿನಲ್ಲಿ ಪ್ರಸಕ್ತ ಸಾಲಿಗೆ ರೈತರು ಬೆಳೆಯಲಾಗಿರುವ ಮೆಕ್ಕೆಜೋಳಕ್ಕೆ ಬಿಳಿ ಸುಳಿ ರೋಗ ಬಾಧಿಸುತ್ತಿದ್ದು ಲಕ್ಷಾಂತರ ರು ನಷ್ಟ ಅನುಭವಿಸುತ್ತಿರುವ ರೈತರ ನೆರವಿಗೆ ಸರ್ಕಾರ ಮುಂದಾಗಬೇಕು. ಪ್ರತಿ ಎಕರೆಗೆ 25,000 ರು ಪರಿಹಾರ ನೀಡಬೇಕೆಂದು ಸರ್ಕಾರವನ್ನ ಶಾಸಕ ಸಿಎನ್ ಬಾಲಕೃಷ್ಣ ಅವರು ಆಗ್ರಹಿಸಿದರು. ತಾಲೂಕಿನ ಕಸ್ಬಾ ಹೋಬಳಿ ಕಲ್ಕೆರೆ ವಡರಹಳ್ಳಿ ಬಳಿ ಬಿಳಿ ಸುಳಿ ರೋಗಕ್ಕೆ ತುತ್ತಾದ ಕೃಷಿ ಭೂಮಿಯನ್ನ ಕೃಷಿ ಇಲಾಖೆ ಅಧಿಕಾರಿಗಳೊಂದಿಗೆ ತೆರಳಿ ಕ್ಷೇತ್ರ ಭೇಟಿ ಮಾಡಿ ರೋಗದಿಂದ ತುತ್ತಾಗಿರುವ ಮೆಕ್ಕೆಜೋಳವನ್ನ ಪರಿಶೀಲನೆ ನಡೆಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದು ಮಾತನಾಡಿದ ಅವರು, ತಾಲೂಕಿನಲ್ಲಿ ಮೆಕ್ಕೆಜೋಳಕ್ಕೆ ಸೈನಿಕ ಹುಳು ಬಾಧೆ ಸೇರಿದಂತೆ ಇತರ ರೋಗಗಳು ಕಂಡುಬರುತ್ತಿದ್ದವು. ಇದೀಗ ಪ್ರಸಕ್ತ ವರ್ಷ ಬಿಳಿ ಸುಳಿ ರೋಗ ಆವರಿಸಿರುವುದರಿಂದ ರೈತರಿಗೆ ನಷ್ಟವಾಗುತ್ತಿದೆ. ಮಾಹಿತಿಯನ್ನು ಜಿಲ್ಲಾಡಳಿತ, ಜಿಲ್ಲಾ ಮಂತ್ರಿಗಳ ಗಮನಕ್ಕೆ ತರಲು ಗ್ರಾಮಗಳಿಗೆ ಅಧಿಕಾರಿಗಳೊಂದಿಗೆ ಭೇಟಿ ಮಾಡುತ್ತಿರುವುದಾಗಿ ಹೇಳಿದರು. ಪ್ರತಿ ಎಕರೆ ಕೃಷಿ ಭೂಮಿಯಲ್ಲಿ ರೈತರು ಮೆಕ್ಕೆಜೋಳ ಬೆಳೆಯಲು 15ರಿಂದ 20,000 ಹಣ ವೆಚ್ಚ ಮಾಡುತ್ತಾರೆ. ಬೆಳೆ ಉತ್ತಮವಾಗಿ ಬಂದರೆ ಭರಿಸಿದ ಖರ್ಚು ಕಳೆದು 30,000 ಆದಾಯ ಪಡೆಯುತ್ತಾರೆ. ಆದರೆ ಪ್ರಸಕ್ತ ವರ್ಷ ಬಿಳಿ ಸುಳಿ ರೋಗಕ್ಕೆ ತುತ್ತಾಗಿರುವುದರಿಂದ ರೈತರು ನಷ್ಟ ಅನುಭವಿಸುತ್ತಿದ್ದಾರೆ. ಹಾಗಾಗಿ ರಾಜ್ಯ ಸರ್ಕಾರ ಎಕರೆಗೆ ಕನಿಷ್ಠ 25,000 ಪರಿಹಾರ ನೀಡಬೇಕು. ಈ ಬಗ್ಗೆ ಸೋಮವಾರದಂದು ನಡೆಯುವ ಜಿಲ್ಲಾ ಕೆಡಿಪಿ ಸಭೆಯಲ್ಲಿ ಜಿಲ್ಲಾ ಮಂತ್ರಿಗಳ ಗಮನಕ್ಕೆ ತರುವುದಾಗಿ ತಿಳಿಸಿದರು. ಕೃಷಿ ಇಲಾಖೆಯಿಂದ ಪ್ರತಿ ಗ್ರಾಮಗಳಿಗೆ ಅಧಿಕಾರಿಗಳ ತಂಡ ಭೇಟಿ ಮಾಡಿ ಯಾವ ರೈತ ಮೆಕ್ಕೆಜೋಳ ಬೆಳೆ ಮಾಡಿದ್ದಾನೆ, ಎಷ್ಟು ಪ್ರದೇಶದಲ್ಲಿ ಬಿಳಿ ಸುಳಿ ರೋಗಕ್ಕೆ ಜೋಳ ಹಾಳಾಗಿದೆ ಎನ್ನುವುದನ್ನು ವರದಿ ತಯಾರು ಮಾಡಿಕೊಡುವುದಲ್ಲದೆ ಈ ಬಗ್ಗೆ ಕೃಷಿ ಇಲಾಖೆ ಕೃಷಿ ವೆಬ್ಪೋರ್ಟ್ನಲ್ಲಿ ಸರ್ವೆ ನಂಬರ್ ಸಮೇತ ದಾಖಲು ಮಾಡಿದರೆ ಸರ್ಕಾರ ನೇರವಾಗಿ ನಷ್ಟವಾಗಿರುವ ರೈತರ ಖಾತೆಗೆ ನಷ್ಟದ ಹಣ ತುಂಬಲು ಅನುಕೂಲ ಆಗ್ತದೆ. ಈ ಬಗ್ಗೆ ಕೃಷಿ ಮಂತ್ರಿ ಚೆಲುವರಾಯಸ್ವಾಮಿಯವರನ್ನ ಭೇಟಿ ಮಾಡಿ ತಾಲೂಕಿನಲ್ಲಿ ಆಗಿರುವ ನಷ್ಟವನ್ನ ತಿಳಿಸುತ್ತೇನೆ ಹಾಗೂ ಮುಂದಿನ ಅಧಿವೇಶನದಲ್ಲಿ ಧ್ವನಿ ಎತ್ತುವುದಾಗಿ ರೈತರಿಗೆ ಭರವಸೆ ನೀಡಿದರು. ರೈತರಿಗೆ ಉತ್ತಮ ಬೆಳೆಯಾಗಿದ್ದು ಹೈನುಗಾರಿಕೆ ಮಾಡುವವರಿಗೂ ವರದಾನವಾಗಿತ್ತು. ಪೂರ್ವ ಮುಂಗಾರು ಉತ್ತಮವಾಗಿ ಆಗಿತ್ತು. ಈಗ ಮಳೆ ಕೊರತೆಯಾಗಿದೆ. ಈ ನಡುವೆ ಮೆಕ್ಕೆಜೋಳ ಬೆಳೆಗಾರರಿಗೆ ನಷ್ಟವಾಗಲಿದೆ. ಈಗಿನ ನಷ್ಟವನ್ನ ನೋಡಿದರೆ ರೈತರಿಗೆ ಬೆಳೆ ಕೈ ಸೇರದಂತೆ ಸಂಪೂರ್ಣ ಹಾನಿಯಾಗಲಿದೆ ಎಂದು ಕಳವಳ ವ್ಯಕ್ತಪಡಿಸಿದರು. ತಾಲೂಕು ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕ ಮೋಹನ್ ಕುಮಾರ್, ಕಸಬಾ ರೈತ ಸಂಪರ್ಕ ಕೇಂದ್ರದ ಕೃಷಿ ಅಧಿಕಾರಿ ಕಿರಣ್, ಆತ್ಮ ಯೋಜನೆ ತಾಲೂಕು ವ್ಯವಸ್ಥಾಪಕ ಶ್ರೀನಿವಾಸ್, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಮಾಜಿ ಅಧ್ಯಕ್ಷರಾದ ಮಂಜುನಾಥ್, ತಾಲೂಕು ಪಂಚಾಯಿತಿ ಮಾಜಿ ಅಧ್ಯಕ್ಷರಾದ ಮರಿತ್ಯಾವೇಗೌಡ, ಕಲಸಿಂದ ಕೃಷಿ ಪತ್ತಿನ ಸಹಕಾರ ಸಂಘದ ಮಾಜಿ ಅಧ್ಯಕ್ಷ ಜ್ಞಾನೇಶ್, ಮುಖಂಡರಾದ ಪಾಲಾಕ್ಷ, ಉಮೇಶ್ ಮೊದಲಾದವರು ಉಪಸ್ಥಿತರಿದ್ದರು. ಇದು ಏನೇ ಸ್ಪ್ರೇ ಮಾಡಿದ್ರು 17 ಗಂಟೆ ಸುಮಾರಲ್ಲಿ ಇದು ಒಂದ್ಸರಿ ಒಂದ್ ಕಡೆ ಇತ್ತು ಅಂತಂದ್ರೆ ಮತ್ತೆ ಎಲ್ಲ ಕಡೆ ಸ್ಪ್ರೆಡ್ ಆಗ್ತಕ್ಕಂಥದ್ದಾಗುತ್ತೆ. ಆಗ ನನ್ನ ಪ್ರಕಾರ ತೆಂಗಿದ್ದು ಇದೇ ತರ ಆಗಿರ್ಬೇಕು. ತೆಂಗಿಂದು ಅಣ್ಣ ಅದು ವೈಟ್ ಫ್ಲೈ ಇದು ಆಮೇಲೆ ಸುಳಿಗೆ ಬರುತ್ತಾ? ಸುಳಿಗೆ ಬರುತ್ತಾನ, ಆಮೇಲೆ ಕಂಪ್ಲೀಟ್ ಈ ಥರ ಒಣಗ್ತಾ ಹೋಗ್ಬಿಡುತ್ತೆ. ಇದೇನಾಗ್ತದಲ್ಲ, ಫುಡ್ ಪ್ರೊಡಕ್ಷನೇ ಆಗಲ್ಲ. ಸೊ ಆಟೋಮೆಟಿಕಲಿ ಇದು ಓದಂಗಿಲ್ಲ. ಇದೇನಾದ್ರು ಶೀಟ್ಸ್ ಪ್ರಾಬ್ಲಮ್ ಏನಾದ್ರು ಈಗ ನಮ್ಮಲ್ಲಿ ಇದನ್ನು ಕಂಡುಹಿಡ್ಲಿಕ್ಕೋಸ್ಕರ ಇನ್ನು ರಿಸರ್ಚ್ ಆಗಿಲ್ಲ. ಈಗ 3 ಟೀಮ್ ಬಂದಿತ್ತಣ್ಣ.
ಈ ಕಾರ್ಯಕ್ರಮ ಕಾಲೇಜಿಂದಲೂ ಬಂದಿದ್ದಾರಣ, BKC ಬಂದಿದ್ದರು, ಸೆಂಟ್ರಲ್ ಟೀಮು ಬಂದಿದ್ದಾರಣ, ಸ್ಯಾಂಪಲ್ ತೊಗೊಂಡು ಹೋಗಿದ್ದಾರಣ. ಯಾಕಂದರೆ ಇದು ಗಾಳಿ, ನೀರು, ಮಣ್ಣು ಇದುವರೆಗೆ ಇರಲಿಲ್ಲ ಇರಲಿಲ್ಲಣ್ಣ. ಅಂದರೆ ಹಿಂಗಾರಿನಲ್ಲಿ ಒಂದು ಸ್ವಲ್ಪ 5% ಇರೋದು, ಅಲ್ಲೊಂದು ಇಲ್ಲೊಂದು ಇರೋದು, ಕಂಟಿನ್ಯೂಸ್ ಬೆಳೀತಿರೋದ್ರಿಂದ ಇಲ್ಲ ಮೋಸಲ್ಲಿ ಡೌನಿ ಮಿಲ್ಡಿವ್ ಅಥವಾ ಬಿಳಿಸಿದ್ರು. ಮೊದಲು ಗರಿ ಬರುತ್ತಾ ಒಂದು ರೋಗ ಬಾಧೆಯಿಂದ ಇವತ್ತು ಮೆಕ್ಕೆಜೋಳ ಇವತ್ತು ನಮ್ಮ ರೈತರಿಗೆ ಕೈ ಸೇರದಲ್ಲಿರ್ತಕ್ಕಂಥ ಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ. ಈ ಸಂದರ್ಭದಲ್ಲಿ ನಮ್ಮ ಅಸಿಸ್ಟೆಂಟ್ ಡೈರೆಕ್ಟ್ರು, ಸ್ಥಳೀಯ ಕೃಷಿ ನಮ್ಮ ಅಧಿಕಾರಿಗಳು, ಅದೇ ರೀತಿ ಈ ಭಾಗದ ಎಲ್ಲ ರೈತ ಈ ಜನರು ಕೂಡ ಬಂದಿದ್ದಾರೆ. ಈಗ ಇದ್ರ ಬಗ್ಗೆ ಈಗ ಸಾಕಷ್ಟು ಕೂಡ ಮಾಧ್ಯಮಗಳಲ್ಲಿ, ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾಯಿದೆ. ನಾವಿವತ್ತು ಸ್ಥಳಕ್ಕೆ ಬರಬೇಕು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಕೆ.ಒಡ್ರಳ್ಳಿ ಗ್ರಾಮಕ್ಕೆ ಇವತ್ತು ಭೇಟಿ ನೀಡಿದ್ದೇವೆ. ಇದು ಮೊದಲು ಗರಿಗೆ ಆವರಿಸುತ್ತೆ. ಅದು ಸುಮಾರು 17-18 ಗಂಟೆ ವ್ಯಾಪ್ತಿಯಲ್ಲಿ ಬಹುತೇಕ ಪೂರ್ಣ ಪ್ರಮಾಣದಲ್ಲಿ ಹರಡುತ್ತೆ ಅಂತಕ್ಕಂಥ ಮಾಹಿತಿ. ಈಗಾಗಲೇ ಕೃಷಿ ತಜ್ಞರು ಇದ್ರ ಬಗ್ಗೆ ರಿಸರ್ಚ್ ಮಾಡಲಿಕ್ಕೆ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಬಹುಶಃ ಇವತ್ತು ನಮಗೆ ಜೋಳದ ಒಳ್ಳೆ ಬೆಳೆ ಆಗಿತ್ತು. ರೈತರಿಗೆ ಸುಮಾರು ಒಂದು ಎಕರೆಗೆ 40,000 to 50,000 ರೂಪಾಯಿ ತನಕ ಕೂಡ ಖರ್ಚು ಕಳೆದು ಸಿಗುವಂಥ ಅವಕಾಶ ಆಗಿತ್ತು. ಇದರಿಂದ ಇವತ್ತು ರೈತರಿಗೆ ತುಂಬ ನಷ್ಟ ಆಗ್ತಾಯಿದೆ. ಇವತ್ತು ನಮ್ಮ ಭಾಗದಲ್ಲಿ ಪೂರ್ವ ಮುಂಗಾರು ಪ್ರಾರಂಭ ಆಯಿತು, ಅದರ ಮಧ್ಯದಲ್ಲಿ ಮಳೆ ಕೊರತೆ ಆಯಿತು. ಈಗ ಕೇವಲ 13% ಮಾತ್ರ ಶೋಯಿಂಗ್ ಆಗಿದೆ ಇದು ಮೆಕ್ಕೆಜೋಳ. ಈ ಸಂದರ್ಭದಲ್ಲಿ ಸರ್ಕಾರಕ್ಕೆ ನಾಡ್ದು KDP ಮೀಟಿಂಗ್ ಕೂಡ ಇದೆ, ಮೊನ್ನೆ ಉಸ್ತುವಾರಿ ಸಚಿವರಿಗೂ ಕೂಡ ಒತ್ತಾಯ ಮಾಡ್ತೇವೆ. ಇವತ್ತು ನಮ್ಮ ಮೆಕ್ಕೆಜೋಳ ಬೆಳೆಗಾರರಿದ್ದಾರೆ. ಏಕೆಂದರೆ ಈ ಸಲ ನನ್ನ ಪ್ರಕಾರ ಬೆಳೆ ಕೈ ಸೇರುವಂಥದ್ದು ಭಾರಿ ಕಷ್ಟ ಇದೆ. ನನ್ನ ಪ್ರಕಾರ ಏನಾದರೂ 35 ಕ್ವಿಂಟಾಲ್ ಜೋಳ ಬೆಳೀತಕ್ಕಂಥವ್ರಿಗೆ ಒಂದು 3 ಕ್ವಿಂಟಾಲು 4 ಕ್ವಿಂಟಾಲು ಸಿಗೋದು. ಇದಕ್ಕೊಂದು ಸ್ವಲ್ಪ ಪರಿಹಾರನೂ ಕೂಡ ಸರ್ಕಾರ ಘೋಷಣೆ ಮಾಡಬೇಕಾಗುತ್ತೆ. ಈ ಬಗ್ಗೆ ಅದಕ್ಕೋಸ್ಕರ ಇವತ್ತು ಫೀಲ್ಡ್ ವಿಸಿಟ್ ಕೂಡ ಮಾಡಿದ್ದೀವಿ. ನಾವು ಅಧಿವೇಶನದಲ್ಲೂ ಕೂಡ ಇದ್ರ ಬಗ್ಗೆ ಪ್ರಸ್ತಾಪ ಮಾಡ್ತೀವಿ. ಬಹುಶಃ ಆಗಸ್ಟ್ ತಿಂಗಳಲ್ಲಿ ಅಧಿವೇಶನದ ಒಂದು ದಿನಾಂಕ ಕೂಡ 10 ದಿವಸದ್ದು ಯಾವುದು ಮಳೆಗಾಲದ ಒಂದು ಅಧಿವೇಶನ ನಿಗದಿ ಆಗ್ತಾ ಇದೆ. ಅಲ್ಲ, ಎಕರೆಗೆ ಅಂದಾಜು ಇದನ್ನು ಕೊಯ್ಲು ಮಾಡಿ ಮತ್ತೊಂದು ಮಾಡೋಕ್ಕೆ 15,000 to 20,000 ರೂಪಾಯಿ ಖರ್ಚು ಬರುತ್ತೆ. ಅಟ್ಲೀಸ್ಟ್ ಅದೆಲ್ಲ ಕಳೆದ ಒಂದು 30,000 ಎಕರೆ ಸಿಗ್ತೀವಿ ಇರೋ ವಿಚಾರ. ಈಗ ಅದು ಕೂಡ ಕೈ ಸೇರ್ತಿಲ್ಲ, ಹಾಕಿರ್ತಕ್ಕಂಥ ಖರ್ಚು ಕೂಡ ಬರದಲ್ಲೇ ಇರತಕ್ಕಂಥ ಸ್ಥಿತಿ ನಿರ್ಮಾಣ ಆಗಿರುವಂಥ ಹಿನ್ನೆಲೆಯಲ್ಲಿ ಸರ್ಕಾರ ರೈತರ ಒಂದು ಹಿತರಕ್ಷಣೆಗೆ ಒಂದು ಬದ್ಧತೆಯನ್ನು ತೋರಿಸ್ಬೇಕು. ಇದಕ್ಕೆ ಪರಿಹಾರನೂ ಕೂಡ ಘೋಷಣೆ ಮಾಡಬೇಕು ಎಕರೆವಾರು. ಈ ಬೇಕಾದ್ರೆ ನಿರ್ದಿಷ್ಟವಾಗಿ ನಮ್ಮ ಕೃಷಿ ಇಲಾಖೆ ಅಧಿಕಾರಿಗಳಿಂದ ಪೂರ್ಣ ಮಾಹಿತಿನ ತಗೊಂಡು ಸರ್ವೆ ನಂಬರ್ ಆಧಾರದಲ್ಲಿ ರೈತರ ಹೆಸರನ್ನು ನೋಂದಣಿ ಮಾಡ್ಕೊಂಡು ಪರಿಹಾರನೂ ಕೂಡ ಘೋಷಣೆ ಮಾಡಬೇಕು ಅಂತ ಈ ಮೂಲಕ ರೈತರ ಪರವಾಗಿ ವಿಶೇಷವಾಗಿ ಒತ್ತಾಯ ಮಾಡ್ತೇವೆ. ಇದ್ರ ಜೊತೆಯಲ್ಲಿ ಇವತ್ತು ತೆಂಗು ಕೂಡ ಇವತ್ತು ಹಲವಾರು ರೋಗಗಳಿಂದ ಇವತ್ತು ನಳತಾ ಇದ್ದಾವೆ ತೆಂಗಿನ ಗಿಡಗಳು. ಒಂದು ಕಡೆ ಗರಿ ರೋಗ, ಒಂದು ಕಾಂಡ ರೋಗ, ನೀರು ಸೋರೋದು, ಸುಳಿದು, 4 ಥರದ ಒಂದು ರೋಗಗಳಿಂದ ಇವತ್ತು ತುಂಬ ಈಲ್ಡಿಂಗ್ ಕಡಿಮೆ ಆಗಿದೆ. ಏಕೆಂದರೆ 10,000 ಕಾಯಿ ಬೀಳ್ತಾ ಇದ್ದಂಥವ್ರಿಗೆ ಒಂದು 3,000, 2,500 ಕಾಯಿ ಬೀಳ್ತಾ ಇದೆ. ಇದು ರೇಟು ದುಪ್ಪಟ್ಟಾಗಿದೆ. ಆದರೆ ರೈತರ ಹತ್ರ ಯಾವ ಕಾಯಿ ಇಲ್ಲ, ಮತ್ತೊಂದಿಲ್ಲ. ಇದ್ರ ಕಡೆಯೂ ಕೂಡ ಕೂಡಲೇ ಇದಕ್ಕೆ ಈ ರೋಗ ಬಾಧೆಯಿಂದ ಇದು ತೆಂಗಿನ ಗಿಡಗಳು ಆರೋಗ್ಯಪೂರ್ಣವಾಗಿ ಬರ್ತಕ್ಕಂಥದ್ದಕ್ಕೆ ಒಂದು ತಜ್ಞರ ತಂಡವನ್ನು ಕೂಡಲೇ ಈಗಲೇ ಬಡ್ಜೆಟಲ್ಲಿ ಬರೀ ಘೋಷಣೆ ಮಾಡಿದರೆ ಯಾವುದೇ ಅನುದಾನನೂ ಒದಗಿಸಿಲ್ಲ. ಅದಕ್ಕೆ ಅನುದಾನ ಪೂರ್ಣ ಪ್ರಮಾಣದ ಔಷಧೋಪಚಾರಗಳನ್ನು ಮಾಡ್ತಕ್ಕಂಥದ್ದಕ್ಕೆ ಹೆಚ್ಚಿನ ಆದ್ಯತೆಯನ್ನು ನೀಡಿದವರೇ ಇವತ್ತು ತೆಂಗು ಬೆಳೆಗಾರರು ಇವತ್ತು ಸಂಕಷ್ಟಕ್ಕೆ ಗುರಿಯಾಗ್ತದೆ. ಈ ಭಾಗದಲ್ಲಿ ನಮ್ಮ ಭಾಗದಲ್ಲಿ ಈ ಒಂದು ನಮ್ಮ ಡ್ರೈ ಲ್ಯಾಂಡ್ಗಳಲ್ಲಿ ರಾಗಿ ಜೊತೆಗೆ ಮೆಕ್ಕೆಜೋಳ ಬೆಳೆಯುವ ಪ್ರವೃತ್ತಿನ ಕಳೆದ 16 ವರ್ಷಗಳಿಂದ ಬೆಳೆಸ್ಕೊಂಡ್ಬಂದಿದೆ. ಇದು ಸ್ವಲ್ಪ ರೈತರಿಗೆ ಒಂದು ಬದುಕಿಗೊಂದು ಶಕ್ತಿಯಾಗಿತ್ತು. ಇದು ಕೂಡ ಇವತ್ತು ತುಂಬ ಕಷ್ಟದ ಪರಿಸ್ಥಿತಿಗೆ ಹೋಗುವಂಥ ಒಂದು ನಿರ್ಮಾಣ ಆಗಿದೆ. ಈ ಹಿನ್ನೆಲೆಯಲ್ಲಿ ಇವತ್ತು ತಜ್ಞರ ತಂಡ ಅತಿ ಜರೂರಾಗಿದ್ದಕ್ಕೆ ಏನು ಮಾಡಬೇಕು, ಮುಂದಕ್ಕೆ ಏನಾದ್ರು ಶೀಡ್ಸ್ ಏನಾರು ಪ್ರಾಬ್ಲಮ್ ಇದೆಯಾ, ಏನಾರು ಗಾಳಿಯಿಂದ ಈ ರೋಗ ಬಂದಿದೆಯಾ, ಇನ್ನಿತರ ಮೂಲದಿಂದ ಬಂದಿದೆಯಾ ಅನ್ನೋದ್ರ ಬಗ್ಗೆ ಎಕ್ಸಾಮಿನ್ ಮಾಡಿ ಬೇಗ ಇದನ್ನು ಸಂಶೋಧನೆ ಮಾಡಿ ಅದನ್ನು ಬೇಗ ಅದನ್ನು. ಜಿಲ್ಲೆಯಲ್ಲಿ ಹೃದಯಾಘಾತ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ತಾಲೂಕಿನ ಜನರ ಆರೋಗ್ಯ ದೃಷ್ಟಿಯಿಂದ ಪಟ್ಟಣದಲ್ಲಿ ಮೆಗಾ ಹೃದ್ರೋಗ ಆರೋಗ್ಯ ತಪಾಸಣಾ ಶಿಬಿರವನ್ನು ಶೀಘ್ರದಲ್ಲೇ ಆಯೋಜಿಸಲಾಗುವುದು ಎಂದು ಶಾಸಕರಾದ ಸಿಎನ್ ಬಾಲಕೃಷ್ಣ ಅವರು ತಿಳಿಸಿದರು. ಪಟ್ಟಣದ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆಚ್ಚುವರಿಯಾಗಿ ಅಳವಡಿಸಿರುವ 2 ಡಯಾಲಿಸಿಸ್ ಯಂತ್ರಗಳನ್ನು ಉದ್ಘಾಟಿಸಿ ಅವರು ಮಾತನಾಡಿ, ಧೂಮಪಾನ, ಮದ್ಯಪಾನ, ಅನುವಂಶೀಯತೆಯಿಂದ ಹೃದಯ ಸಮಸ್ಯೆ ಉಂಟಾಗುತ್ತದೆ. ಅಲ್ಲದೆ ಮಧುಮೇಹ ಕಾಯಿಲೆ ಹೃದಯಕ್ಕೆ ತೊಂದರೆ ಮಾಡುತ್ತದೆ. ಸದೃಢ ಹೃದಯ ಹೊಂದಬೇಕಾದರೆ ಪ್ರತಿದಿನ ವ್ಯಾಯಾಮ ಮಾಡಬೇಕು, ಧ್ಯಾನ ಹಾಗೂ ವಾಕಿಂಗ್ ಮಾಡಬೇಕು ಎಂದರು. ಬೇರೆ ಜಿಲ್ಲೆಗಳಲ್ಲಿಯೂ ಹೃದಯಾಘಾತ ಸಂಭವಿಸುತ್ತಿದೆ. ಜನರು ಆತಂಕ ಪಡುವ ಅವಶ್ಯಕತೆ ಇಲ್ಲ. ಕಾಲಕಾಲಕ್ಕೆ ಆರೋಗ್ಯ ತಪಾಸಣೆ ಮಾಡಿಸಿ ಚಿಕಿತ್ಸೆ ಪಡೆಯಬೇಕು ಎಂದರು.
ತಾಲೂಕಿನ ಎಲ್ಲ ಸಮುದಾಯ ಆರೋಗ್ಯ ಕೇಂದ್ರಗಳಲ್ಲಿ ಪ್ರಯೋಗಾಲಯ ತಂತ್ರಜ್ಞರಿದ್ದು ಕನಿಷ್ಠ 6 ತಿಂಗಳಿಗೊಮ್ಮೆ ರಕ್ತ ಪರೀಕ್ಷೆ ಮಾಡಿಸಬೇಕೆಂದರು. ಪಟ್ಟಣದಲ್ಲಿ ಹೃದ್ರೋಗ ತಪಾಸಣಾ ಶಿಬಿರ ಆಯೋಜಿಸುವ ಬಗ್ಗೆ ಶನಿವಾರ ವೈದ್ಯರ ಸಭೆ ನಡೆಸಿ ಚರ್ಚಿಸಲಾಗುವುದು. ಖಾಸಗಿ ಕ್ಲಿನಿಕ್ಗಳ ವೈದ್ಯರನ್ನು ಆಹ್ವಾನಿಸಲಾಗುವುದು ಎಂದರು. ತಾಲೂಕಿನ ಸರ್ಕಾರಿ ಆಸ್ಪತ್ರೆಯಲ್ಲಿ ಇದುವರೆಗೆ 2 ಡಯಾಲಿಸಿಸ್ ಘಟಕ ಕಾರ್ಯನಿರ್ವಹಿಸುತ್ತಿದ್ದು ಈಗ ಮತ್ತೆ 2 ಘಟಕ ಅಳವಡಿಸಲಾಗಿದೆ. ಇದರಿಂದ ಮೂತ್ರಪಿಂಡ ಸಂಬಂಧಿತ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಅನುಕೂಲವಾಗಲಿದೆ. ಹಾಸನದ ಹಿಮ್ಸ್ನಲ್ಲಿರುವ ಹೃದ್ರೋಗ ವಿಭಾಗವನ್ನು ಅಭಿವೃದ್ಧಿಪಡಿಸಬೇಕು. ಜಯದೇವ ಆಸ್ಪತ್ರೆಯ 1 ಘಟಕವನ್ನು ಪ್ರಾರಂಭಿಸಬೇಕು. ಹೃದಯ ರೋಗ ಸಂಬಂಧಿಸಿದ ಪರೀಕ್ಷಾ ಘಟಕವನ್ನು ಅಳವಡಿಸಬೇಕು ಮತ್ತು ಹೆಚ್ಚುವರಿಯಾಗಿ ಹೃದಯ ರೋಗ ತಜ್ಞರು ಹಾಗೂ ಸಿಬ್ಬಂದಿ ನೇಮಕ ಮಾಡಬೇಕು ಎಂದು ಆಗ್ರಹಿಸಿದರು. ಈ ವೇಳೆ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ಕಿಶೋರ್ ಕುಮಾರ್, ಸರ್ಕಾರಿ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ವಿ ಮಹೇಶ್, ತಾಲೂಕು ಆರೋಗ್ಯ ಶಿಕ್ಷಣಾಧಿಕಾರಿ ಎಆರ್ ಅನಿತಾ, ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರಾದ ಮೋಹನ್ ಕಲ್ಕೆರೆ, ಬಾಲು ನಾಗಸಮುದ್ರ, ಶಂಕರಣ್ಣ, ತಾಲೂಕು ಆಸ್ಪತ್ರೆಯ ವೈದ್ಯರು ಹಾಗೂ ಸಿಬ್ಬಂದಿಗಳು ಸೇರಿದಂತೆ ಇತರರು ಭಾಗವಹಿಸಿದರು. ನಾರಾಯಣ ಹೃದಯಾಲಯ ಮತ್ತು ಓಲ್ವಾ ಸಂಸ್ಥೆಯ ಸಹಯೋಗದೊಂದಿಗೆ ಮಾನ್ಯ ಕರ್ನಾಟಕ ಸರ್ಕಾರ ಇವತ್ತು ಸಂಚಾರಿ ಒಂದು ಹೃದಯ ತಪಾಸಣೆ ಮತ್ತು ಕ್ಯಾನ್ಸರ್ ತಪಾಸಣೆ ಮಾಡುವಂಥ ಒಂದು ವ್ಯವಸ್ಥೆಗೆ ಅವಕಾಶವನ್ನು ಕಲ್ಪಿಸಿದೆ. ಅದಕ್ಕೆ ಧನ್ಯವಾದಗಳನ್ನು ಕೂಡ ಸಲ್ಲಿಸ್ತಾ ಈಗ ಇವತ್ತು ನಮ್ಮ ತಾಲೂಕಿನಲ್ಲಿ ಅದನ್ನು ಕೂಡ ನಾವು ಈಗಾಗಲೇ ಒಂದು ಫ್ಲ್ಯಾಗ್ನ ಮೂಲಕ ಚಾಲನೆ ಕೂಡ ನೀಡಿದ್ದಾರೆ. ಸಾಯಂಕಾಲ ಸುಮಾರು ಅವರು ಪೇಷಂಟ್ ಆಧಾರದ ಮೇಲೆ 8-9 ಗಂಟೆ ತನಕ ಕೂಡ ಇವತ್ತು ಸೇವೆ ಲಭ್ಯವಾಗಿರುತ್ತೆ. ECG ಅಲ್ಲೇನಾದರೂ ಡಿಫೆಕ್ಟ್ಸ್ ಬಂದರೆ ಎಕೋ ಮಾಡ್ತಕ್ಕಂಥದ್ದು, ಎಕೋದಲ್ಲೂ ಕೂಡ ಏನಾದರೂ ಸಣ್ಣ ಪುಟ್ಟ ವೇರಿಯೇಷನ್ಸ್ ಬಂದರೆ ಅದನ್ನು TMTಗೆ ರೆಕಮೆಂಡ್ ಮಾಡುವಂಥದ್ದು, ಜೊತೆಗೆ ಕ್ಯಾನ್ಸರ್ ತಪಾಸಣೆ ಮಾಡುವಂಥದ್ದು, ವಿಶೇಷವಾಗಿ ಚೆಸ್ಟ್ ಎಕ್ಸ್ರೇ, ಇಂಥ ಸೌಲಭ್ಯ ಇವತ್ತು ವಿಶೇಷವಾಗಿ ಸಿಗ್ತಾ ಇದೆ. ಸಾಯಂಕಾಲ 106 ಜನ ಅದರ ಸದುಪಯೋಗವನ್ನು ಮಾಡ್ಕೋಬೇಕು ಅಂತ ವಿನಂತಿ ಮಾಡ್ತೇವೆ. ಅದ್ರ ಜೊತೆಗೆ ಇವತ್ತು ನಮ್ಮ ತಾಲೂಕು ಆರೋಗ್ಯ ಆಸ್ಪತ್ರೆಯಲ್ಲಿ ಹಿಂದೆ 2 ಯೂನಿಟ್ ಇತ್ತು, ಯಾವುದು ನಮ್ಮ ಡಯಾಲಿಸಿಸ್ಗೆ ಸಂಬಂಧಪಟ್ಟಂಗೆ. ಇವತ್ತು ಹೆಚ್ಚುವರಿಯಾಗಿ 2 ಅಂದರೆ 4 ಯೂನಿಟ್ಗಳು. ಇವತ್ತು ಸುಮಾರು 24 ಜನರಿಗೆ ಡಯಾಲಿಸಿಸ್ ಸೌಲಭ್ಯ ಇವತ್ತು ಅವಕಾಶ ವಿಶೇಷವಾಗಿ ಸಿಗ್ತಿದೆ. ಯಾರು ಡ್ಯೂ ಇಲ್ಲ, ಯಾರೇ ಅರ್ಜಿ ಸಲ್ಲಿಸಿರ್ತಕ್ಕಂಥವ್ರು ಡ್ಯೂ ಇಲ್ಲ, ಬಂದಿರ್ತಕ್ಕಂಥವ್ರಿಗೆಲ್ಲರಿಗೂ ಕೂಡ ಅವಕಾಶ ಇದೆ. ಅಲ್ಲಿ ಜಾಗದ ಒಂದು ಸ್ವಲ್ಪ ಇಕ್ಕಟ್ಟಿರೋದ್ರಿಂದ ಅದು ಎದುರು ಭಾಗದ ರೂಮ್ಗೆ ಅದನ್ನು ಶಿಫ್ಟ್ ಮಾಡಬೇಕು ಅಂತ ಈಗ ನಾವು ಸೂಚನೆ ಕೂಡ ನೀಡಿದ್ವಿ. ಇನ್ನೊಂದು ತಿಂಗಳೊಳಗಡೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ವಗೈರೆ ಎಲ್ಲ ಮಾಡಿ ಅದಕ್ಕೆ ಶಿಫ್ಟ್ ಮಾಡಿದರೆ ಇದು ಅಗಲವಾಗಿರ್ತಕ್ಕಂಥದ್ದು ಕೂಡ ಅವಕಾಶ ಆಗ್ತದೆ. ಅದ್ರ ಜೊತೆಗೆ ಈಗಾಗಲೇ ತಜ್ಞರ ತಂಡ ಕೋವಿಡ್ ಲಸಿಕೆಯಿಂದ ಯಾವುದೇ ಸಮಸ್ಯೆ ಇಲ್ಲ ಅಂತ ಕೂಡ ಹೇಳಿದ್ದಾರೆ. ಆದರೆ ಕೋವಿಡ್ ಬಂದಿದ್ದಂಥವ್ರಿಗೆ ಬಹುಶಃ ಮಧುಮೇಹ ಮತ್ತು ಏನು ಹೈಪರ್ ಟೆನ್ಷನ್ ಅಂತ BP ಅಂತ ಏನಿದೆ ಇಂಥದ್ದವ್ರಿಗೆ ಸೈಡ್ ಎಫೆಕ್ಟ್ ಆಗ್ತಿದೆ ಅಂತ ತಜ್ಞರು ಕೂಡ ತಿಳಿಸಿರುವಂಥ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಯಾರೂ ಆತಂಕ ಪಡುವಂಥದ್ದು ಅಗತ್ಯತೆ ಇಲ್ಲ. ದಯಮಾಡಿ ಮಧುಮೇಹವನ್ನು ನಿಯಂತ್ರಣದಲ್ಲಿ ಇಟ್ಕೊಳ್ತಕ್ಕಂಥ ಕ್ರಮವನ್ನು ಪ್ರತಿಯೊಬ್ಬರು ಕೂಡ ವೈಯಕ್ತಿಕವಾಗಿ ಗಮನ ಹರಿಸಬೇಕು. ಬ್ಲಡ್ ಪ್ರೆಷರ್ ಬಗ್ಗೆ ತಪಾಸಣೆಗೊಳಪಟ್ಟು ಅದಕ್ಕೆ ಬೇಕಾದಂಥ ಮೆಡಿಸಿನ್ಸ್ನ ಸಂಬಂಧಪಟ್ಟಂಥ ವೈದ್ಯರಿಂದ ಸಲಹೆಗಳ ಆಧಾರದ ಮೇಲೆ ಉತ್ತಮವಾದಂಥ ಆರೋಗ್ಯವನ್ನು ಇಟ್ಕೊಳ್ಳುವಂಥ ನಿಟ್ಟಿನಲ್ಲಿ ಸಹಕಾರವನ್ನು ಮಾಡಬೇಕು. ಇವತ್ತು ಏಕೆಂದರೆ ನಮ್ಮ ಸಕ್ಕರೆ ಪ್ರಮಾಣ ಅಂದರೆ ಮಧುಮೇಹದ ಪ್ರಮಾಣ ಎಷ್ಟಿದೆ ಅನ್ನೋದ್ರ ಬಗ್ಗೆ ಕೇವಲ 1 ದಿವಸ ಟೆಸ್ಟ್ ಮಾಡಿಸ್ಕೊಂಡು ಹೋಗ್ಬಿಡ್ತಾರೆ. ಅವತ್ತಿಗೆ ಸಂದರ್ಭಕ್ಕೆ ಸೀಮಿತವಾಗಿ ಅಂದರೆ 2 ತಿಂಗಳಿಗೊಮ್ಮೆ ಅದು ಫಾಸ್ಟಿಂಗು ಮತ್ತು ಆಫ್ಟರ್ ಬ್ರೇಕ್ಫಾಸ್ಟ್ 2 ಚೆಕ್ ಮಾಡಿಸ್ಕೊಂಡ್ರೆ ಮಾತ್ರ ನಮ್ಮ ದೇಹದಲ್ಲಿ ಸಕ್ಕರೆ ಅಂಶ ಎಷ್ಟಿದೆ ಅನ್ನೋದು ಪೂರ್ಣ ಮಾಹಿತಿ ಒದಗುತ್ತೆ. ಅದಕ್ಕೋಸ್ಕರ HbA1c ಟೆಸ್ಟು ಬಹುಮುಖ್ಯವಾಗಿರುವಂಥದ್ದು. ಇಲ್ಲಿ ನಮ್ಮ ತಾಲೂಕು ಆಸ್ಪತ್ರೆಯಲ್ಲಿ ಯಶಸ್ವಿಯಾಗಿ ಮಾಡ್ತಾ ಇದ್ದೇವೆ. ಅದ್ರ ಜೊತೆಯಲ್ಲಿ ನನ್ನ ಪ್ರಕಾರ ಇರಿ ಸೇವೆಯಲ್ಲಿ ಆಗ್ತಾ ಇದೆ. ತಾಲೂಕಿನ ಜನತೆ ಉತ್ತಮ ಆರೋಗ್ಯ ಕಾಪಾಡಿಕೊಳ್ಳುವ ನಿಟ್ಟಿನಲ್ಲಿ ಜುಲೈ 13ರಂದು ಪಟ್ಟಣದ ಹೆಚ್ಚಿನ ಕಲ್ಯಾಣ ಮಂಟಪದಲ್ಲಿ ನಾದ ಧ್ಯಾನ ಯಜ್ಞವನ್ನ ಹಮ್ಮಿಕೊಳ್ಳಲಾಗಿದೆ ಎಂದು ಶಾಸಕರಾದ CN ಬಾಲಕೃಷ್ಣ ಅವರು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು. ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಿದ ಪೂರ್ವಭಾವಿ ಸಭೆಯ ನಂತರ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ, ಮನಸ್ಸು ಸುಸ್ಥಿತಿಯಲ್ಲಿಡಲು ಯೋಗ ಮತ್ತು ಧ್ಯಾನ ಅನಿವಾರ್ಯವಾಗಿದ್ದು ಒತ್ತಡದಿಂದ ವಿಮುಖರಾಗಲು ಪ್ರಮುಖ ಅಸ್ತ್ರವಾಗಿದೆ. ಇತ್ತೀಚಿನ ದಿನಗಳಲ್ಲಿ ಅನೇಕ ಕಾಯಿಲೆಗಳು ನಾನಾ ರೂಪಗಳಿಂದ ಬರುತ್ತಿದ್ದು ಕೇವಲ ಹಣದಿಂದ ಶಾಂತಿ ನೆಮ್ಮದಿ ಪಡೆದುಕೊಳ್ಳಲು ಸಾಧ್ಯವಿಲ್ಲವೆಂಬ ಸತ್ಯವನ್ನ ಎಲ್ಲರೂ ಅರಿಯಬೇಕು ಎಂದರು. ನಾನಾ ದೇಶಗಳಲ್ಲಿ ಹೆಚ್ಚು ಹಣ ಖರ್ಚು ಮಾಡಿ ಇಂತಹ ಶಿಬಿರಗಳಿಗೆ ಹೋಗಿ ಕಲಿಯಲಾಗ್ತಿದೆ. ನಮ್ಮ ಮನೆ ಬಾಗಿಲಲ್ಲೇ ಈಗ ಲಭ್ಯವಿರುವ ಈ ಅವಕಾಶವನ್ನ ಎಲ್ಲರೂ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು.
ಅಂತಾರಾಷ್ಟ್ರೀಯ ತರಬೇತುದಾರ ಡಾಕ್ಟರ್ ಅಯ್ಯಪ್ಪ ಪಿಂಡಿ ಮಾತನಾಡಿ, ಪ್ರತಿಯೊಬ್ಬರಿಗೂ ಯೋಗ ಮತ್ತು ಧ್ಯಾನ ಅವಶ್ಯವಾಗಿದೆ. ಇದೊಂದು ವಿಶೇಷ ಮಾದರಿಯ ಧ್ಯಾನ ಶಿಬಿರವಾಗಿದ್ದು, ಯುವಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಪ್ರಯೋಜನ ಪಡೆಯಬೇಕು. ಬೆಳಗಿನ ಉಪಹಾರ, ಮಧ್ಯಾಹ್ನ ಊಟದ ವ್ಯವಸ್ಥೆ ಇರಲಿದೆ. ಶಿಬಿರದ ಸಂಪೂರ್ಣ ಸಮಯವನ್ನ ಇದಕ್ಕಾಗಿ ವಿನಿಯೋಗ ಮಾಡಬೇಕು ಎಂದರು. ಸಂಚಾಲಕಿ ಮಮತಾ, ಬೊಮ್ಮೇಗೌಡ, ಸಿಎನ್ ಅಶೋಕ್ ಮತ್ತಿತರರು ಹಾಜರಿದ್ದರು. ಕಲ್ಯಾಣ ಮಂಟಪದಲ್ಲಿ ಇದೇ ತಿಂಗಳು 13ನೇ ತಾರೀಕು ಭಾನುವಾರ ಬೆಳಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 2 ಗಂಟೆ ತನಕ ಒಂದು ನಾದ ಧ್ಯಾನ ಚಕ್ರ ನಂಬರ್ 6 ಅಂತಾರಾಷ್ಟ್ರೀಯ ಮೆಡಿಟೇಷನ್ ಕೋಚ್ ಆಗಿರುವಂಥ ಡಾಕ್ಟರ್ ಅಯ್ಯಪ್ಪ ಪಿಂಡಿಯವರ ಒಂದು ನೇತೃತ್ವದಲ್ಲಿ ಅವರ ಅಪಾರವಾದಂಥ ಅನುಭವದ ದೃಷ್ಟಿನಲ್ಲಿ ಆಯೋಜನೆಗೊಳ್ತಾ ಇದೆ. ಈ ಸಂದರ್ಭದಲ್ಲಿ ಕೋಆರ್ಡಿನೇಟರ್ ಆದಂಥ ಇಂಥ ಅವಕಾಶವನ್ನು ಚನ್ನರಾಯಪಟ್ಟಣದ ಮಹಾಜನತೆ ಸದ್ಬಳಕೆ ಮಾಡ್ಕೊಳ್ಳಿ ಅಂತ ನಾನು ಈ ಮೂಲಕ ವಿನಂತಿ ಕೂಡ ಮಾಡ್ತಾಯಿದ್ದೆ. ಏಕೆಂದರೆ ಮೊನ್ನೆ ಅಶೋಕಣ್ಣ ಹೇಳ್ದಂಗೆ, ಏಕೆಂದರೆ ಯಾವಾಗ ನಮ್ಮ ಮನಸ್ಥಿತಿಗಳನ್ನು ಸುಸ್ಥಿತಿನಲ್ಲಿ ಇಟ್ಕೊಳ್ತಕ್ಕಂಥದ್ದಕ್ಕೆ ಯೋಗ ಮತ್ತು ಧ್ಯಾನ ನಮಗೆ ಮುಖ್ಯವಾಗಿರುವಂಥದ್ದು ಅಂತ ನಾವು ಭಾವಿಸಿದೆ. ಏಕೆಂದರೆ ಸಾಮಾನ್ಯವಾಗಿ ಮಾತು ಬಲ್ಲವನಿಗೆ ರೋಗ ಇಲ್ಲ, ಯೋಗ ಬಲ್ಲವನಿಗೆ ಅಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಯೋಗ ಬಲ್ಲವನಿಗೆ ರೋಗವಿಲ್ಲ ಅನ್ನೋದು ಗಾದೆ ಇದೆ. ಅದರಲ್ಲೂ ಕೂಡ ಇತ್ತೀಚಿನ ದಿನಗಳಲ್ಲಿ ಜನರು ಡಿಪ್ರೆಷನ್ಸ್ಗೆ ಹೆಚ್ಚು ಜನ ಒಳಪಡ್ತಾ ಇದ್ದಾರೆ. ಆ ಡಿಪ್ರೆಷನ್ನು ಮತ್ತು ಒತ್ತಡದಿಂದ ವಿಮುಖರಾಗಬೇಕಾದರೆ ಧ್ಯಾನ ಬಹುಮುಖ್ಯವಾದಂಥ ಅಸ್ತ್ರ ಆಗಿದೆ. ಆ ಹಿನ್ನೆಲೆಯಲ್ಲಿ ಮಾನ್ಯ ಶ್ರೀ ಡಾಕ್ಟರ್ ಅಯ್ಯಪ್ಪ ಪಿಂಡಿರವರು ಅಂತಾರಾಷ್ಟ್ರೀಯ ಮಟ್ಟದ ಒಂದು ಮೆಡಿಟೇಷನ್ ಕೋಚ್ ಆಗಿ ಒಂದು ಗಣನೀಯವಾದಂಥ ಒಂದು ಸೇವೆಯನ್ನೇ ಕ್ಷೇತ್ರದಲ್ಲಿ ಸಲ್ಲಿಸ್ತಾ ಇದ್ದಾರೆ. ಅವರು ಇವತ್ತು ಪತ್ರಿಕಾಗೋಷ್ಠಿನಲ್ಲಿ ಕೂಡ ಉಪಸ್ಥಿತರಿರುವುದು ಸಂತೋಷ ಆಗಿದೆ. ಅವರಿಗೆ ತಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ಅಭಿನಂದಿಸ್ತಾ ಇದ್ದಾರೆ. ಅದೇ ರೀತಿ ಶ್ರೀಮತಿ ಮಮತಾ ಮೇಡಮ್ ಅವರು ಕೂಡ ಹಿಂದೆ ಹಾಸನದ ಜ್ಞಾನಾಕ್ಷಿ ಕಲ್ಯಾಣ ಮಂಟಪದಲ್ಲಿ ಆದಂಥ ಸಂದರ್ಭದಲ್ಲಿ ನಮ್ಮನ್ನು ಕೂಡ ಸಂಪರ್ಕಿಸಿ ಒಂದು ಸಹಾಯದ ಹಸ್ತವನ್ನು ವಿಚಾರ ಮಾಡಿದರು. ನಾವು ಸ್ವಲ್ಪ ಆವತ್ತಿನ ಸಂದರ್ಭದಲ್ಲಿ ಸ್ವಲ್ಪ ಪ್ರಮಾಣದ ಒಂದು ಧನ ಸಹಾಯವನ್ನು ಕೂಡ ಮಾಡಿಕೊಡುವಂಥ ಅವಕಾಶ ಆಯಿತು. ಆಮೇಲೆ ನಮ್ಮ ತಾಲೂಕಿನಲ್ಲಿ ಇಂಥ ಕಾರ್ಯಕ್ರಮಕ್ಕೆ ಅವಕಾಶ ಮಾಡಿಕೊಡಿ ಅಂತ ಕೇಳಿದರು. ಇದು ಇತ್ತೀಚಿನ ಒಂದು ದೃಷ್ಟಿನಲ್ಲಿ ತುಂಬ ಅತ್ಯವಶ್ಯಕ ಅಂತಕ್ಕಂಥ ಒಂದು ಕಲ್ಪನೆಯನ್ನು ಕೂಡ ಇಟ್ಕೊಂಡು ಇವತ್ತು ಅವಕಾಶವನ್ನು ಮಾಡ್ತಾ ಇದ್ದೇವೆ. ಇವತ್ತೇನು ನಾವಿಲ್ಲಿ ಮೀಡಿಯಾ ಪರ್ಸನ್ಸ್ಗೆ ನಾನು ಮನವಿ ಮಾಡ್ತಕ್ಕಂಥದ್ದು ಹೆಚ್ಚು ಪ್ರಚಾರ ಬೇಕಾಗಿದೆ. ಈಗ ನಾವು ಅಧಿಕಾರಿ ವರ್ಗದವ್ರನ್ನ ಮಾತ್ರ ನಾನು ಇನ್ವೈಟ್ ಮಾಡಿದ್ದೇನೆ. ಇವತ್ತು ನಮ್ಮ ಚಾನ ಅಶೋಕ್ರವರು ಕೂಡ ಒಬ್ಬ ಯೋಗ ತರಬೇತುದಾರರಾಗಿ ಧ್ಯಾನ ಮತ್ತು ಯೋಗದ ಬಗ್ಗೆ ಅಪಾರವಾದ ಅಭಿಮಾನವನ್ನು ಇಟ್ಕೊಂಡು ಇವತ್ತು ಸಮಾಜಮುಖಿಯಾಗಿ ಇವತ್ತು ಸೇವೆಯನ್ನು ಮಾಡ್ತಾ ಇದ್ದಾರೆ. ಅವರು ಕೂಡ ಎಲ್ಲ ಸಂಘ ಸಂಸ್ಥೆಗಳಿಗೆ ಸಲಹೆ ಮಾರ್ಗದರ್ಶನವನ್ನು ಮಾಡಿ ಹೆಚ್ಚು ಜನ ಅಲ್ಲಿ ಸೇರುವಂಥದ್ದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು. ಕೇವಲ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕರು ಮಾತ್ರವಲ್ಲದೆ ಅಲ್ಲಿ ಸ್ಥಳೀಯವಾಗಿ, ಏಕೆಂದರೆ ಸ್ವಲ್ಪ ಜನ ಆ ಮನಸ್ಥಿತಿಯನ್ನು ಕೆಡಿಸ್ಕೊಂಡಿರ್ತಾರೆ. ನಮಗೆ ಶಾಂತಿನೇ ನೆಮ್ಮದಿನೇ ಸಿಗ್ತಾ ಇಲ್ಲ ಅಂತ, ಅದು ಹಣದಿಂದ ಕೊಂಡ್ಕೊಳ್ಳೋಕ್ಕಾಗಲ್ಲ. ಮಾಡ್ತಾ ಇದ್ದೀವಿ, ತುಂಬ ಸುಲಭವಾಗಿ ಆಗ್ತಾ ಇದೆ ಅಂದರೆ ಚನ್ನರಾಯಪಟ್ಟಣದಲ್ಲಿ ಮಾತ್ರನೇ. ಯಾಕಂದರೆ ಬಾಲಣ್ಣ ಅವರು ಕೊಟ್ಟಿರೋ ಸಪೋರ್ಟ್ ಆ ಥರ ಇದೆ. ಅವ್ರು ಹೇಳಿದ ತಕ್ಷಣ ಮಾಡೋಣ ನಮ್ಮ ಜಿಲ್ಲಾದಲ್ಲಿ ಅಂತ ಕಂಪ್ಲೀಟ್ ಸಪೋರ್ಟ್ ಕೊಡ್ತಾ ಇದ್ದೀವಿ. ಈಗ ನಮ್ಮ ಉದ್ದೇಶ ಏನಿಲ್ಲ, ಪ್ರತಿಯೊಬ್ಬರಿಗೆ ಧ್ಯಾನ ಅನ್ನೋದು ತಲುಪಿಸ್ಬೇಕು ಅಷ್ಟೇ. ಎಷ್ಟು ಜನ ಮಾಡ್ತಾರೋ ಅದು ಅವ್ರ ಇಷ್ಟ. ಬಟ್ ಈ ಕಾಲದಲ್ಲಿ ಯೋಗ ಧ್ಯಾನ ಅನ್ನೋದು ಚಾಯ್ಸೇ ಇಲ್ಲ, ಮಾಡಲೇಬೇಕು. ಯಾಕಂದರೆ ಸಂಪೂರ್ಣ ಆರೋಗ್ಯ ಬರಬೇಕಂದ್ರೂ, ಮಾನಸಿಕ ಒತ್ತಡದಿಂದ ನಾವು ಹೊರಗೆ ಬರಬೇಕಂದ್ರೂ ಧ್ಯಾನ ಅನ್ನೋದು ಮೋಸ್ಟ್ ಇಂಪಾರ್ಟೆಂಟ್ ಆಗಿದೆ. ಈಗ ಮಕ್ಕಳಿಗೂ, ಸ್ಕೂಲ್ ಮಕ್ಕಳಿಗೂ ಇದು ತುಂಬ ಇಂಪಾರ್ಟೆಂಟ್ ಆಗಿದೆ. ಯಾಕಂದರೆ ಡ್ರಗ್ಸು, ಆ್ಯಂಟಿ ಡ್ರಗ್ಸ್ ಮೂಮೆಂಟ್ಸು ನಡೀತಾ ಇದೆ, ಸೂಸೈಡಲ್ಸ್ ಜಾಸ್ತಿ ಆಗ್ತಾ ಇದೆ. ಚಿಕ್ಕ ವಿಷಯದಕ್ಕೆ ಏನೇನೋ ಮಾಡ್ಕೊಳ್ತಾ ಇದ್ದಾರೆ. ಇದಕ್ಕೆಲ್ಲ ಮೆಡಿಸಿನಲ್ಲಿ ಯಾವ ಸೊಲ್ಯೂಷನ್ ಇಲ್ಲ. ಇದೆಲ್ಲ ಸೈಕ್ಯಾಟ್ರಿ ಅವರೂ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಯಾರು ಮೆಡಿಟೇಷನ್ ಮಾಡ್ತಾ ಇದ್ದಾರೋ, ಯೋಗ ಮಾಡ್ತಾ ಇದ್ದಾರೋ ಅವ್ರಿಗೆ ಮಾತ್ರ ಮನೋಶಕ್ತಿ ಅನ್ನೋದು ಜಾಸ್ತಿ ಆಗಿ ಆ ಮೆಂಟಲ್ ಬ್ಯಾಲೆನ್ಸ್ ಅನ್ನೋದು ಬರ್ತಾ ಇದೆ. ಈಗ ಇವತ್ತು ಹುಡುಗರೆ ನಾಳೆ ಪ್ರಪಂಚಕ್ಕೆ ಲೀಡರ್ಸ್ ಆಗ್ತಾರೆ. ಸೊ ಇವತ್ತು ಸ್ಕೂಲ್ಸಿಂದ ಕಾಲೇಜಿಂದಾನೇ ನಾವು ಧ್ಯಾನವನ್ನು ಹೇಳ್ಕೊಡ್ಬೇಕು. ಪ್ರತಿ ವರ್ಗದಲ್ಲಿಯೂ ಒತ್ತಡ ಅನ್ನೋದು ಜಾಸ್ತಿ ಆಗ್ತಾ ಇದೆ. ಆರೋಗ್ಯ ನಮ್ಮ ಕೈಯಲ್ಲೇ ಇದೆ. ಎಷ್ಟು ನಾವು ಧ್ಯಾನ ಮಾಡ್ತೀವೋ ಅಷ್ಟು ನಮಗೆ ಚೆನ್ನಾಗಾಗುತ್ತೆ. ಈ ಊರಲ್ಲಿ ಈ ಒಂದು ಯಜ್ಞ ಆಗಿದ ತಕ್ಷಣ ಏನಾಗುತ್ತೆ ಅಂದರೆ ಒಂದು 2-3 ಸಾವಿರ ಜನ ನಾವು ಧ್ಯಾನ ಮಾಡಿದ್ರೆ ಆ ಪ್ರಕಂಪನೆಗಳು, ಆ ವೈಬ್ರೇಷನ್ಸ್ ಅನ್ನೋದು ಈ ಊರೆಲ್ಲ ಕಡೆನೂ ಹೋಗುತ್ತೆ. ನೀವೆಲ್ಲರೂ ಚೆನ್ನಾಗಿರಬೇಕು, ಎಲ್ಲ ಕನ್ನಡಿಗರನ್ನು ಧ್ಯಾನ ಮಾಡಬೇಕಂತ ಒಂದು ಉದ್ದೇಶ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ.
ಇದಕ್ಕೆ ನಿಮ್ಮೆಲ್ಲರೂ ಸಹಕಾರ ಕೊಡಬೇಕು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರೈತರ ಪ್ರಮುಖ ಬೆಳೆಯಾಗಿರುವ ಮೆಕ್ಕೆಜೋಳಕ್ಕೆ ಬಿಳಿ ಸುಳಿ ರೋಗಬಾಧೆ. ತಾಲೂಕಿನ 1200 ಹೆಕ್ಟೇರ್ಗೂ ಹೆಚ್ಚು ಪ್ರದೇಶದ ಮೆಕ್ಕೆಜೋಳ ನಷ್ಟ. ಹಾಳಾಗಿರುವ ಮೆಕ್ಕೆಜೋಳಕ್ಕೆ ಸರ್ಕಾರ ಪರಿಹಾರ ನೀಡಿ ರೈತರ ನೆರವಿಗೆ ನಿಲ್ಲಬೇಕೆಂದ ಶಾಸಕ ಸಿಎನ್ ಬಾಲಕೃಷ್ಣ. ಅವರು ತಾಲೂಕಿನ ವಡರಹಳ್ಳಿ ಗ್ರಾಮದಲ್ಲಿ ರೋಗಪೀಡಿತ ಜೋಳ ವೀಕ್ಷಿಸಿ ಹೇಳಿಕೆ. ಜಿಲ್ಲೆ ತಾಲೂಕಿನಲ್ಲಿ ಹೆಚ್ಚುತ್ತಿರುವ ಹೃದಯಾಘಾತ ಪ್ರಕರಣಗಳು. ಭಯಭೀತರಾಗಿರುವ ಜನರ ಆರೋಗ್ಯ ದೃಷ್ಟಿಯಿಂದ ಶೀಘ್ರ ಪಟ್ಟಣದಲ್ಲಿ ಮೆಗಾ ಹೃದ್ರೋಗ ಆರೋಗ್ಯ ತಪಾಸಣಾ ಶಿಬಿರ ಆಯೋಜಿಸುವುದಾಗಿ ಹೇಳಿದ ಕ್ಷೇತ್ರದ ಶಾಸಕ ಬಾಲಕೃಷ್ಣ. ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹೆಚ್ಚುವರಿ ಡಯಾಲಿಸಿಸ್ ಕೇಂದ್ರ ಉದ್ಘಾಟನೆ ವೇಳೆ ಹೇಳಿಕೆ. ಹಾಗೂ ತಾಲೂಕಿನ ಜನರ ಉತ್ತಮ ಆರೋಗ್ಯ ಒತ್ತಡ ನಿವಾರಣೆಗಾಗಿ ಜುಲೈ 13ರ ಭಾನುವಾರದಂದು ಪಟ್ಟಣದ HNR ಕಲ್ಯಾಣ ಮಂಟಪದಲ್ಲಿ ಉಚಿತ ಧ್ಯಾನ ಶಿಬಿರ. ಬೆಳಗ್ಗೆ 8ರಿಂದ 1 ಗಂಟೆಯವರೆಗೂ ನಡೆಯುವ ಧ್ಯಾನ ಶಿಬಿರದಲ್ಲಿ ಎಲ್ಲರೂ ಭಾಗವಹಿಸಿ ಶಿಬಿರದ ಲಾಭ ಪಡೆಯುವಂತೆ ಕರೆ ಕೊಟ್ಟ ಶಾಸಕ ಬಾಲಕೃಷ್ಣ. ಇದರೊಂದಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಮತ್ತೆ ನಿಮ್ಮ ಭೇಟಿ ಮುಂದಿನ G4 ವಾರ್ತೆಯಲ್ಲಿ. ನಮಸ್ಕಾರ.